ನಮಸ್ಕಾರ ಸ್ನೇಹಿತರೆ, ಅಶ್ವಿತಾಸ್ ಕಿಚನ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾವು ಸುಲಭವಾಗಿ ಚಿಕನ್ ಬಿರಿಯಾನಿಯನ್ನು ಯಾವ ರೀತಿ ತಯಾರಿಸುವುದು ಅಂತ ನೋಡೋಣ. ನಾನಿಲ್ಲಿ ಒಂದು ದೊಡ್ಡ ಸೈಜು ಈರುಳ್ಳಿಯನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಅದನ್ನು ಈ ಥರ ಕೆಂಪಾಗುವವರೆಗೂ ಫ್ರೈ ಮಾಡಬೇಕು. ಈರುಳ್ಳಿ ಈ ಥರ ಕೆಂಪಾದ ಮೇಲೆ ನಾವು ಚಿಕನನ್ನು ಮ್ಯಾರಿನೇಟ್ ಮಾಡಲಿಕ್ಕೆ ಏನೆಲ್ಲ ಬೇಕಂತ ನೋಡೋಣ. ನಾನಿಲ್ಲಿ ಅರ್ಧ kg ಅಷ್ಟು ಚಿಕನನ್ನು ತಗೊಂಡಿದ್ದೇನೆ. ಚಿಕನನ್ನು ಚೆನ್ನಾಗಿ ತೊಳೆದು ಅದಕ್ಕೆ ರುಚಿಗೆ ಬೇಕಾದಷ್ಟು ಉಪ್ಪು, ಅರ್ಧ ಸ್ಪೂನ್ ಆಗುವಷ್ಟು ಅರಶಿನ, ಹಾಗೂ 2 ಸ್ಪೂನು ಗಟ್ಟಿ ಮೊಸರನ್ನು ನಾನಿಲ್ಲಿ ತಗೊಳ್ತಾ ಇದ್ದೇನೆ. ಅದರ ಜೊತೆ ನಾನು ಫ್ರೈ ಮಾಡಿ ಇಟ್ಟುಕೊಂಡ ಈರುಳ್ಳಿಯನ್ನು ಇದಕ್ಕೆ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿ ಮ್ಯಾರಿನೇಟ್ ಮಾಡಲಿಕ್ಕೆ ಇಡಬೇಕು. ಈಗ ನಾವು ಬಿರಿಯಾನಿ ರೈಸ್ ಇಡೋದು ಹೇಗೆ ಅಂತೇಳಿ ನೋಡೋಣ. ಒಂದು ಪಾತ್ರೆಯಲ್ಲಿ ನೀರನ್ನು ಇಟ್ಟು ನೀರು ಚೆನ್ನಾಗಿ ಬಿಸಿಯಾದ ಮೇಲೆ ಅದಕ್ಕೆ ಚಕ್ಕೆ, ಲವಂಗ, ಏಲಕ್ಕಿ, ಬಡಿಸೊಪ್ಪು ಇಷ್ಟನ್ನು ಹಾಕಿ ಅದರ ಜೊತೆ 1 ಸ್ಪೂನ್ ಆಗುವಷ್ಟು ತೆಂಗಿನ ಎಣ್ಣೆಯನ್ನು ಹಾಕ್ತಾ ಇದ್ದೇನೆ. ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟನ್ನು ಹಾಕಿ ನೀರು ಚೆನ್ನಾಗಿ ಕುದಿಲಿಕ್ಕೆ ಬಿಡಬೇಕು. ಇಲ್ಲಿ ನೀರು ಚೆನ್ನಾಗಿ ಕುದೀತಾ ಬರುವಾಗ ಇನ್ನೊಂದು ಬದಿಯಲ್ಲಿ ಅಕ್ಕಿಯನ್ನು ಚೆನ್ನಾಗಿ ತೊಳೆದು, ನಾನಿಲ್ಲಿ ಬಾಸ್ಮತಿ ಅಕ್ಕಿಯನ್ನು ತಗೊಳ್ತಾ ಇದ್ದೇನೆ. ಇದನ್ನು ಚೆನ್ನಾಗಿ ತೊಳೆದು ಕುದೀತಿರುವ ನೀರಿಗೆ ಇದನ್ನು ಸೇರಿಸಿ ಬೇಯಲಿಕ್ಕೆ ಬಿಡಬೇಕು. ನಂತರ ಇನ್ನೊಂದು ಬದಿಯಲ್ಲಿ ಬಿರಿಯಾನಿ ಮಸಾಲವನ್ನು ಯಾವ ರೀತಿ ತಯಾರಿಸೋದಂತ ನೋಡೋಣ. ಮೊದಲೊಂದು ಪಾತ್ರೆಗೆ 2 ಸ್ಪೂನ್ ಆಗುವಷ್ಟು ತೆಂಗಿನ ಎಣ್ಣೆಯನ್ನು ಹಾಕಿ ನಂತರ ಸಣ್ಣ ಸಣ್ಣದಾಗಿ ಕಟ್ ಮಾಡಿಟ್ಟುಕೊಂಡ ಈರುಳ್ಳಿಯನ್ನು ಈ ಥರ ಫ್ರೈ ಮಾಡಬೇಕು. ಈರುಳ್ಳಿ ಚೆನ್ನಾಗಿ ಕೆಂಪಾದ ಮೇಲೆ ಇದಕ್ಕೆ 1 ಚಮಚ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿ ಚೆನ್ನಾಗಿ ಅದರ ಹಸಿ ವಾಸನೆ ಹೋಗುವವರೆಗೆ ಫ್ರೈ ಮಾಡಬೇಕು. ಶುಂಠಿ ಬೆಳ್ಳುಳ್ಳಿ ಪೇಸ್ಟಿನ ಹಸಿ ವಾಸನೆ ಹೋದ ಮೇಲೆ ನಾವು ಇದಕ್ಕೆ 2 ಚಮಚ ಬಿರಿಯಾನಿ ಮಸಾಲ, 1 ಚಮಚ ಮೆಣಸಿನ ಹುಡಿ ಹಾಗೂ ಅರ್ಧ ಚಮಚ ಅರಿಶಿನ ಹುಡಿಯನ್ನು ಸೇರಿಸಿ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಬೇಕು. ಹಾಕಿದ ಮಸಾಲ ಚೆನ್ನಾಗಿ ಫ್ರೈ ಆದ ಮೇಲೆ ನಾವು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೂ ಪುದೀನ ಸೊಪ್ಪನ್ನು ಹಾಕಿ ಇದನ್ನು ಚೆನ್ನಾಗಿ ಬಾಡಿಸಬೇಕು. ಕೊತ್ತಂಬರಿ ಸೊಪ್ಪು ಹಾಗೂ ಪುದೀನ ಸೊಪ್ಪು ಚೆನ್ನಾಗಿ ಬಾಡಿದ ಮೇಲೆ ಇದಕ್ಕೆ ನಾವು ಮ್ಯಾರಿನೇಟ್ ಮಾಡಿಟ್ಟುಕೊಂಡ ಚಿಕನನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಚಿಕನ್ ಸೇರಿಸಿದ ಮೇಲೆ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಇವಾಗ ಬೇಯಲಿಕ್ಕೆ ಇಡುವ. ಈಗ ನೋಡಿ, ಚಿಕನ್ ಬಿರಿಯಾನಿ ಮಸಾಲ ಈ ಥರ ರೆಡಿಯಾಗಿದೆ. ಈಗ ರೆಡಿ ಮಾಡಿಕೊಂಡ ಚಿಕನನ್ನು ಮೊದಲು ನಾನು ಇನ್ನೊಂದು ಪಾತ್ರೆಯಲ್ಲಿ ಹಾಕ್ತಾ ಇದ್ದೇನೆ. ಅದರ ಮೇಲೆ ಸ್ವಲ್ಪ ರೈಸ್ ಹಾಕಿ ನಾನಿಲ್ಲಿ 2 ಲೇಯರ್ ಆಗಿ ಮಾಡ್ತಾ ಇದ್ದೇನೆ. ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಪುದೀನ ಹಾಗೂ ಗೋಡಂಬಿ ದ್ರಾಕ್ಷಿಯನ್ನು ಎಣ್ಣೆಯಲ್ಲಿ ಹುರಿದು ಈ ಥರ ಗಾರ್ನಿಷ್ ಮಾಡ್ತಾ ಇದ್ದೇನೆ. ಈ ಥರ ಮಾಡಿದರೆ ಸಿಂಪಲ್ ಆದ ಚಿಕನ್ ಬಿರಿಯಾನಿ ರೆಡಿ. ತಮಗೆ
ಈ ಚಿಕನ್ ಬಿರಿಯಾನಿ ರೆಸಿಪಿ ಇಷ್ಟ ಆದಲ್ಲಿ ನನ್ನ ಚಾನಲ್ಗೆ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.